Hello, I hope that you all are fine. In my previous classes, you have learned all the memorization poems of 8, 9, 10, 10 standard of state syllabus. ಹಲೋ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನನ್ನ ಮೊದಲಿನ ಕ್ಲಾಸ್ಗಳಲ್ಲಿ ತಾವೆಲ್ಲರೂ ಮೆಮೊರೈಜೇಷನ್ ಪೊಯಮ್ಗಳಾದಂಥ 8, 9, 10ನೇ ತರಗತಿಯ ಮೆಮೊರೈಜೇಷನ್ ಪೊಯಮ್ಗಳನ್ನು ನೀವು ಕಲ್ತಿದ್ದೀರಿ. ಇವಾಗ ನೀವು ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್ in detail about the prose 2, that is the 3 questions which is written by Count Leo Tolstoy. ಇವತ್ತಿನ ಈ ಒಂದು ತರಗತಿಯಲ್ಲಿ ನೀವು ಡಿಟೇಲ್ ಆಗಿ ಎರಡನೇ ಪ್ರೋಸು ಪಾಠ ಯಾವುದು 9th ಕ್ಲಾಸಿಂದು ದ 3 ಕ್ವೆಶನ್ಸ್, ಅದು ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂಥದ್ದು, ಅದನ್ನು ನೀವು ಈ ಒಂದು ಕಲಿತಾ ಇದ್ದೀರಿ. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ ದ ರಸಿಯನ್ ನೋವೆಲಿಸ್ಟ್ ಆ್ಯಂಡ್ ಮಾರಲ್ ಫಿಲಾಸಫರ್. ಇವರು ರಸಿಯಾದ ಒಂದು ಕಾದಂಬರಿಕಾರರು ಮತ್ತು ತತ್ವಜ್ಞಾನಿ ಅಂತ ಹೇಳ್ಬೋದು. ರ್ಯಾಂಕ್ಸ್ ಆ್ಯಸ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ರೈಟರ್ಸ್. ಇವರನ್ನು ಒಬ್ಬ ಅತಿ ಉನ್ನತವಾದಂತಹ ರೈಟರ್ಗಳಲ್ಲಿ ನಾವು ಇವರನ್ನು ಸ್ಥಾನವನ್ನು ಕೊಳ್ಳಿಗಾಗಿದೆ. ಹೀಸ್ ವಾರ್ ಆ್ಯಂಡ್ ಪೀಸ್ ಹ್ಯಾಸ್ ಬೀನ್ ಹೇಲ್ಡ್ ಆ್ಯಸ್ ದ ಗ್ರೇಟೆಸ್ಟ್ ನೋವೆಲ್ ಎವರ್ ರಿಟರ್ನ್. ಇವರು ಬರೆದಂತಹ ವಾರ್ ಆ್ಯಂಡ್ ಪೀಸ್ ಅನ್ನುವಂಥದ್ದು ಅತಿ ಒಂದು ಪ್ರಮುಖವಾದಂತಹ ಅತ್ಯುನ್ನತವಾದಂತಹ ನಾವೆಲ್ ಅಂದರೆ ಕಾದಂಬರಿ, ಇಲ್ಲಿವರೆಗೆ ಯಾರೂ ಬರಲಿಲ್ಲದಂತಹ ಒಂದು ಒನ್ ಆಫ್ ದ ಗ್ರೇಟೆಸ್ಟ್ ನಾವೆಲ್ ಅಂತ ಇದನ್ನ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅವರು ಹೀಸ್ ಎಬಿಲಿಟಿ ಆಫ್ ವೀವಿಂಗ್ ಸ್ಟೋರೀಸ್, ಹೀಸ್ ವಂಡರ್ಫುಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಹೀಸ್ ನ್ಯಾರೇಟಿವ್ ಕ್ಯಾಪಬಿಲಿಟೀಸ್ ವೇರ್ ಅಪ್ರಿಸಿಯೇಟೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ಇವನ್ ಟು ದಿಸ್ ಡೇ. ಇವರು ತಮ್ಮ ಸ್ಟೋರಿಗಳನ್ನು ತುಂಬ ಚೆನ್ನಾಗಿ ಹೆಣೆಯುವಂಥ ಒಂದು ಕಲೆ, ಅದೇ ರೀತಿಯಾಗಿ ವಂಡರ್ಫುಲ್ ಕ್ಯಾರೆಕ್ಟರ್ಸ್, ಆಶ್ಚರ್ಯಕರವಾದಂತಹ ಪಾತ್ರಗಳನ್ನು ಮತ್ತು ಅದೇ ರೀತಿಯಾಗಿ ನಿರೂಪಣೆಯ ಒಂದು ತಂತ್ರಗಾರಿಕೆಯನ್ನು ಇವರು ಇಲ್ಲಿವರೆಗೆ ಇವಾಗಲೂ ಕೂಡ ಅವರು ಬರೆದಿರುವಂಥದ್ದನ್ನು ಅಪ್ರಿಸಿಯೇಟ್ ಮಾಡ್ತಾರೆ. ತುಂಬ ಶ್ಲಾಘನೀಯ ಅಂತ ನಾವು ಇಲ್ಲಿ ಹೇಳ್ಬೋದು. ಅಂಥ ಒಂದು ಶೈಲಿಯಲ್ಲಿ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿದ್ದಾನೆ. ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1828 ಆ್ಯಂಡ್ ವಾಸ್ ಡೈಡ್ ಇನ್ ದ ಇಯರ್ 1910. A king has 3 questions and he is seeking answers to them. ಒಬ್ಬ ರಾಜ ಇರ್ತಾನೆ, ಆ ರಾಜನ ಕಡೆಗೆ 3 ಪ್ರಶ್ನೆಗಳಿರ್ತವೆ. ಆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಆತ ಹುಡುಕ್ತಾ ಇರ್ತಾನೆ. ವಾಟ್ ಆರ್ ದ ಕ್ವೆಶನ್ಸ್? ಹಾಗಿದ್ರೆ ಆ ಪ್ರಶ್ನೆಗಳು ಯಾವ್ಯಾವು? ಡಸ್ ದ ಕಿಂಗ್ ಗೆಟ್ ವಾಟ್ ಹಿ ವಾಂಟ್ಸ್? ಹಾಗಿದ್ರೆ ರಾಜ ಆ ಏನು ಉತ್ತರಗಳನ್ನು ನಿರೀಕ್ಷಿಸ್ತಿರ್ತಾನಲ್ಲ, ಆ ಉತ್ತರಗಳು ಅವನಿಗೆ ದೊರೀತಾವ? ಹಾಗಿದ್ರೆ ಇದೆಲ್ಲರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ನೋಡೋಣ ಈ ಪಾಠವನ್ನು. The thought came to a certain king that he would ever fail if he knew 3 things. The 3 things were, what is the right time to begin something? ಒಂದು ರಾಜನ ಕಡೆಗೆ ಐತಲ್ಲ ಒಂದು ವಿಚಾರ ಬರ್ತದೆ, ಯೋಚನೆ ಬರ್ತದೆ. ಏನು ಅಂತಂದರೆ, ನಾನು 3 ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ರೆ, 3 ಥಿಂಗ್ಸ್, 3 ವಸ್ತುಗಳ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ರೆ, ನಾನು ರಾಜ್ಯ ಕಾರ್ಯಭಾರವನ್ನು ಯಾವುದೇ ರೀತಿ ಕಷ್ಟ ಇಲ್ಲದೇ ವಿತೌಟ್ ಎನಿ ಫೇಲ್ಯೂವರ್ ನಾನು ಚೆನ್ನಾಗಿ ಆಡಳಿತವನ್ನು ಆಡ್ಬೋದು ಅಂತ ಅವನ ತಲೆಯಲ್ಲಿ ಒಂದು ವಿಚಾರ ಬರ್ತದೆ. ಹಾಗಿದ್ರೆ ಯಾವುದದು 3 ಥಿಂಗ್ಸ್ ಯಾವ್ಯಾವು? ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಮೊದಲನೇದು ಏನು ಅಂತಂದರೆ, ಏನನ್ನಾದರೂ ನಾವು ಪ್ರಾರಂಭ ಮಾಡಬೇಕಂತಂದರೆ ಅದು ಯಾವ ಒಂದು ಟೈಮ್, ಸರಿಯಾದ ವೇಳೆ ಯಾವುದು? ಹೂಮ್ ಶುಡ್ ಎ ಕಿಂಗ್ ಕನ್ಸಿಡರ್ ದ ಮೋಸ್ಟ್ ಇಂಪಾರ್ಟೆಂಟ್? ಎರಡನೇ ಪ್ರಶ್ನೆ ಯಾವುದು ಅಂತಂದರೆ, ಯಾರನ್ನು ಅತಿ ಇಂಪಾರ್ಟೆಂಟ್ ಅಂತ ರಾಜನು ಅಂದ್ಕೊಳ್ಬೇಕು. ಮೂರನೇ ಪ್ರಶ್ನೆ ಏನಂತಂದರೆ, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಕಿಂಗ್ ಟು ಡೂ? ರಾಜನಿಗೆ ಅತಿ ಮಹತ್ವವಾದಂಥ ಕಾರ್ಯ ಯಾವುದಾಗಿರ್ತದ? ಈ 3 ಪ್ರಶ್ನೆಗಳು. ದ ಕಿಂಗ್ ದೇರ್ ಫೋರ್ ಸೆಂಟ್ ಮೆಸೆಂಜರ್ಸ್ ಥ್ರೂಔಟ್ ಹೀಸ್ ಕಿಂಗ್ಡಮ್ ಪ್ರಾಮಿಸಿಂಗ್ ಎ ಲಾರ್ಜ್ ಸಮ್ ಟು ಎನಿ ಒನ್ ಹೂ ವುಡ್ ಆನ್ಸರ್ ದೀಸ್ 3 ಕ್ವೆಶನ್ಸ್. ಹಾಗಿದ್ರೆ ರಾಜ ಏನು ಮಾಡ್ತಾನೆ, ತನ್ನ ಕಡೆ ಇರುವಂತಹ ಹಲವಾರು ಸಂದೇಶಗಾರರನ್ನು, ಮೆಸೆಂಜರ್ಸ್ಗಳನ್ನು ತನ್ನ ಸಾಮ್ರಾಜ್ಯದ ತುಂಬೆಲ್ಲ, ಕಿಂಗ್ಡಮ್ ತುಂಬೆಲ್ಲ ಕಳಿಸ್ಕೊಡ್ತಾನೆ. ಅವರಿಗೆ ಹಾಗೆ ಕಳಿಸೋದಿಲ್ಲ, ಯಾರು ಈ 3 ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಕಂಡುಕೊಂಡು ಬರ್ತಿರೋ ಅವರಿಗೆ ದೊಡ್ಡದಾದಂಥ ಒಂದು ಅಮೌಂಟನ್ನು, ಮೊತ್ತವನ್ನು ಕೂಡ ಕೊಡ್ತೀನಿ ಅಂಥೇಳಿ ಪ್ರಾಮಿಸನ್ನು ಮಾಡ್ತಾನೆ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್ ಬಟ್ ದೇ ಆಲ್ ಆನ್ಸರ್ಡ್ ಹೀಸ್ ಕ್ವೆಶನ್ಸ್ ಡಿಫ್ರೆಂಟ್ಲಿ. ಹಲವಾರು ವೈಸ್ ಮೆನ್, ಜಾಣ ಒಂದು ಜನರು ಅಲ್ಲಿ ಬರ್ತಾರೆ ರಾಜನ ಕಡೆಗೆ, ಆದರೆ ಅವರೆಲ್ಲರೂ ಡಿಫ್ರೆಂಟ್ ಆನ್ಸರ್ಗಳನ್ನು ಕೊಡ್ತಾರೆ, ಡಿಫ್ರೆಂಟಾಗಿ ಉತ್ತರಿಸ್ತಾರೆ. ಯಾರು ನಿರೀಕ್ಷಿಸಿದಂತಹ ಪ್ರಶ್ನೆಗಳಿಗೆ ನಿರೀಕ್ಷಿಸಿದಂತಹ ಉತ್ತರವನ್ನು ಅವರು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ
ಇನ್ ದ ರಿಪ್ಲೈ ಟು ದ ಫಸ್ಟ್ ಕ್ವೆಶನ್ ಸಮ್ ಸೆಡ್ ದ ಕಿಂಗ್ ಮಸ್ಟ್ ಪ್ರಿಪೇರ್ ಎ ಟೈಮ್ ಟೇಬಲ್. ಕೆಲವೊಬ್ಬರು ರಾಜನ ಮೊದಲನೆಯ ಪ್ರಶ್ನೆಗೆ ಏನಂತ ಹೇಳ್ತಾರೆ, ಕಿಂಗನ್ನು ಟೈಮ್ ಟೇಬಲನ್ನು ತಯಾರು ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಫಾಲೋ ಇಟ್ ಸ್ಟ್ರಿಕ್ಟ್ಲಿ. ಮತ್ತು ಅದನ್ನು ಆ ಟೈಮ್ ಟೇಬಲನ್ನು ತುಂಬ ಚೆನ್ನಾಗಿ ನಿರ್ವಹಿಸಬೇಕು, ಅದನ್ನೇ ಫಾಲೋ ಮಾಡಬೇಕು ಸ್ಟ್ರಿಕ್ಟಾಗಿ ಅಂತ ಹೇಳ್ತಾರೆ. ಅದರ್ ಸೆಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್. ಇನ್ನು ಕೆಲವೊಬ್ರು ಹೇಳ್ತಾರೆ, ಏನನ್ನು ನಾವು ಟೈಮ್ ಟೇಬಲ್ ಹಾಕಿರ್ತೀವಲ್ಲ ಅದನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಆಗೋದಿಲ್ಲ. ಇಂಪಾಸಿಬಲ್ ಟು ಡಿಸೈಡ್ ಇನ್ ಅಡ್ವಾನ್ಸ್, ಮುಂಚಿತವಾಗಿಯೇ ನಾವು ಅದನ್ನು ಸರಿಯಾಗಿ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಿದ್ರೆ ಅದು ಅಷ್ಟೊಂದು ಸರಿಯಾದದ್ದಲ್ಲ ಅಂತ ಮತ್ತೆ ಕೆಲವೊಬ್ಬರು ಅಭಿಪ್ರಾಯವನ್ನು ಹೊಂತಾರೆ. ದ ಕಿಂಗ್ ಶುಡ್ ಡೂ ವಾಟ್ ಎವರ್ ಸೀಮ್ಸ್ ನೆಸೆಸರಿ ಆ್ಯಟ್ ದ್ಯಾಟ್ ಟೈಮ್. ಯಾವಾಗ ಯಾವ ಒಂದು ಸಂದರ್ಭದಲ್ಲಿ ಏನು ಅವಶ್ಯ ಇರ್ತದಲ್ಲ ಅದನ್ನು ರಾಜನು ಮಾಡಬೇಕು ಅಂತ ಅವಶ್ಯಕತೆ, ನೆಸೆಸಿಟಿ ಏನಿರ್ತದಲ್ಲ ಆ ಸಂದರ್ಭ ವೇಳೆಗೆ ಅನುಸಾರವಾಗಿ ಹಾಗೆ ವರ್ತಿಸಬೇಕು ಅಂತ ಇನ್ನೂ ಕೆಲವೊಬ್ರು ಹೇಳ್ತಾರೆ. ಯೆಟ್ ಅದರ್ಸ್ ಸೆಡ್ ದ್ಯಾಟ್ ದ ಕಿಂಗ್ ನೀಡೆಡ್ ಎ ಕೌನ್ಸಿಲ್ ಆಫ್ ವೈಸ್ ಮೆನ್ ಹೂ ವುಡ್ ಹೆಲ್ಪ್ ಹಿಮ್ ಆ್ಯಕ್ಟ್ ಎಟ್ ದ ಪ್ರಾಪರ್ ಟೈಮ್. ಇನ್ನು ಕೆಲವೊಬ್ಬರು ಇನ್ನೂ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ಕೌನ್ಸಿಲ್ ಆಫ್ ವೈಸ್ ಮೆನ್, ಹಲವಾರು ಒಂದು ಜನರ ಒಂದು ಕೌನ್ಸಿಲ್ ಇರಬೇಕು, ಸ್ಥಾನಿಕರಿರಬೇಕು, ಅಂಥವ್ರನ್ನು ಇಲ್ಲಿ ತೆಗೆದುಕೊಳ್ಬೇಕು, ಅವರ ಹೆಲ್ಪನ್ನು ತೆಗೆದುಕೊಳ್ಬೇಕು ಪ್ರಾಪರ್ ಟೈಮ್ನಲ್ಲಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಬಟ್ ದೆನ್ ಅದರ್ಸ್ ಸೆಡ್ ದ್ಯಾಟ್ ದೇರ್ ವಾಸ್ ಸಮ್ ಥಿಂಗ್ಸ್ ವಿಚ್ ಕುಡ್ ಬಿ ಅರ್ಜೆಂಟ್. ಇನ್ನೂ ಕೆಲವೊಬ್ರು ಏನು ಹೇಳ್ತಾರೆ, ಅರ್ಜೆಂಟಾಗಿ ಅಲ್ಲಿ ಏನು ಕೆಲಸ ಮಾಡಬೇಕಾಗಿರ್ತದ ಅದನ್ನು ಮಾಡಬೇಕಾಗುತ್ತೆ ಅಂತ ಈ ಒಂದು ಮೊದಲನೇ ಪ್ರಶ್ನೆಗೆ ಇಷ್ಟು ಒಂದು ಉತ್ತರಗಳನ್ನು ಕೊಡ್ತಾರೆ. ದೀಸ್ ಥಿಂಗ್ಸ್ ಕುಡ್ ನಾಟ್ ವೇಟ್ ಫಾರ್ ದ ಡಿಸಿಷನ್ ಆಫ್ ದ ಕೌನ್ಸಿಲ್. ಇವೆಲ್ಲವುಗಳನ್ನು ಆಯ್ತಲ್ಲ, ರಾಜ ಡಿಸಿಷನ್ ತೊಗೊಳ್ಬೇಕು ಅಂತಂದರೆ ಕೌನ್ಸಿಲ್ ಕರೆದು ಅಷ್ಟೆಲ್ಲ ವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಆರ್ಡರ್ ಟು ಡಿಸೈಡ್ ದ ರೈಟ್ ಟೈಮ್ ಫಾರ್ ಡೂಯಿಂಗ್ ಸಮಥಿಂಗ್ ಇಟ್ ಈಸ್ ನೆಸೆಸಿಟಿ ಟು ಲುಕ್ ಇನ್ ಟು ದ ಫ್ಯೂಚರ್. ಅದಕ್ಕಾಗಿ ರಾಜ ಆಯ್ತಲ್ಲ ತಾನೇ ಎಲ್ಲವನ್ನು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ, ಅದಕ್ಕಾಗಿ ನೆಸೆಸರಿ ಟು ಲುಕ್ ಇನ್ ಟು ದ ಫ್ಯೂಚರ್, ಮುಂದಿನ ಒಂದು ಭವಿಷ್ಯದ ಬಗ್ಗೆ ಆತ ಯೋಚನೆ ಮಾಡಬೇಕಾಗ್ತದೆ, ಅವಶ್ಯಕತೆ ಏನಿರ್ತದೆ ಅದಕ್ಕೆ. ಆ್ಯಂಡ್ ಓನ್ಲಿ ಮ್ಯೂಸಿಷಿಯನ್ಸ್ ಕುಡ್ ಡೂ ದ್ಯಾಟ್. ಓನ್ಲಿ ಮ್ಯಾಜಿಷಿಯನ್ಸ್ ಮಾತ್ರ ಅದನ್ನು ಮಾಡಲಿಕ್ಕಾಗ್ತದೆ. ಹಾಗಾಗಿ ಇಲ್ಲಿ ಐತಲ್ಲ, ದೇರ್ ಫೋರ್ ವುಡ್ ಹ್ಯಾವ್ ಟು ಗೋ ಟು ಮ್ಯಾಜಿಷಿಯನ್ಸ್ ಅಂದರೆ ಅವ್ರ ಕಡೆಗೆ ನಾವು ಹೋಗಬೇಕಾಗುತ್ತೆ, ಅವರು ಅವಶ್ಯಕತೆ ಇರ್ತದೆ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ ದೇರ್ ಆನ್ಸರ್ಸ್ ಟು ದ ಸೆಕೆಂಡ್ ಕ್ವೆಶನ್ ಸಮ್ ಸೆಡ್ ದ್ಯಾಟ್ ದ ಪ್ರಾಪರ್ ಮೋಸ್ಟ್ ನೆಸೆಸರಿ ಟು ದ ಕಿಂಗ್ ವರ್ ಹಿಸ್ ಕೌನ್ಸಿಲರ್ಸ್. ಎರಡನೇ ಪ್ರಶ್ನೆಗೆ ಅದೇ ರೀತಿಯಾಗಿ ಏನು ಹೇಳ್ತಾರೆ ಎಲ್ಲ ಜನರು, ಕೌನ್ಸಿಲರ್ಗಳ ಒಂದು ಅವಶ್ಯಕತೆ ಇದೆ, ಸಭೆಯಲ್ಲಿ ಕೌನ್ಸಿಲರ್ಗಳು ಆಸ್ಥಾನಿಕರು ತುಂಬ ಅವಶ್ಯ ಅಂತ ಹೇಳ್ತಾರೆ. ಅದರ್ಸ್ ಸೆಡ್ ಪ್ರೀಸ್ಟ್ಸ್, ಕೆಲವೊಬ್ರು ಹೇಳ್ತಾರೆ ಪ್ರೀಸ್ಟ್ಸು ಅವರು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ಫ್ಯೂ ಅದರ್ಸ್ ಚೋಸ್ ಡಾಕ್ಟರ್ಸ್, ಇನ್ನು ಕೆಲವೊಬ್ರು ಹೇಳ್ತಾರೆ ಡಾಕ್ಟರ್ಗಳು ಅವಶ್ಯ ಅಂತ ಹೇಳ್ತಾರೆ. ಆ್ಯಂಡ್ ಯೆಟ್ ಅದರ್ಸ್ ಸೆಡ್ ದ್ಯಾಟ್ ಹೀಸ್ ಸೋಲ್ಜರ್ಸ್ ವೇರ್ ದ ಮೋಸ್ಟ್ ನೆಸೆಸರಿ. ಇಲ್ಲ, ಸೈನಿಕರು ಐತಲ್ಲ ಇಲ್ಲಿ ಅತಿ ಅವಶ್ಯ ಅಂಥೇಳಿ ಇನ್ನೂ ಕೆಲವರು ಹೇಳ್ತಾರೆ. ಟು ದ ಥರ್ಡ್ ಕ್ವೆಶನ್, ಮೂರನೇ ಪ್ರಶ್ನೆಗೆ ಸಮ್ ಸೆಡ್ ಅಟ್ಯಾಕ್. ಹಾಗಿದ್ರೆ ಏನು ವರ್ಕನ್ನು ಮಾಡಬೇಕು ಅನ್ನುವಂಥದ್ದಕ್ಕೆ ಇಲ್ಲಿ ಮೂರನೇ ಪ್ರಶ್ನೆಗೆ ಏನು ಹೇಳ್ತಾರೆ ಅಂದರೆ, ಕೆಲವೊಬ್ಬರು ಅಟ್ಯಾಕ್ ದಾಳಿ ಮಾಡಬೇಕು ಅಂತ ಹೇಳ್ತಾರೆ. ಅದರ್ಸ್ ಚೋಸ್ ಫೈಟ್, ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಫೈಟಿಂಗ್ ಮಾಡಬೇಕು, ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಯೆಟ್ ಅದರ್ಸ್ ರಿಲಿಜಿಯಸ್ ವರ್ಷಿಪ್, ಇನ್ನು ಕೆಲವೊಬ್ರು ಹೇಳ್ತಾರೆ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಸ್ ದ ಆನ್ಸರ್ಸ್ ಟು ಹೀಸ್ ಕ್ವೆಶನ್ಸ್ ವರ್ ಸೋ ಡಿಫರೆಂಟ್ ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಈ ಮೂರು ಪ್ರಶ್ನೆಗಳಿಗೆ ಅಲ್ಲಿ ಕೊಟ್ಟಂತಹ ಉತ್ತರಗಳು ಡಿಫ್ರೆಂಟ್ ಆಗಿದ್ದವು, ಎಲ್ಲರಿಗೂ ಏನಾಗಿದ್ದವು ಬೇರೆ ಬೇರೆಯಾದಂತಹ ಉತ್ತರಗಳು ಅಲ್ಲಿ ಆಗಿದ್ದವು. ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ದ ಕಿಂಗ್ ವಾಸ್ ನಾಟ್ ಸ್ಯಾಟಿಸ್ಫೈಡ್, ರಾಜನ ಅದರಿಂದ ಏನಾಗಲಿಲ್ಲ, ತೃಪ್ತಿ ಆಗೋದಿಲ್ಲ. ಹಿ ಡಿಸೈಡೆಡ್ ಟು ಸೀಕ್ ದ ಅಡ್ವೈಸ್ ಆಫ್ ಅ ಸರ್ಟನ್ ಹರ್ಮಿಟ್ ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹೀಸ್ ವಿಸ್ಡಮ್. ಹಾಗಾಗಿ ಅವನೇನು ಮಾಡ್ತಾನೆ, ರಾಜ ಆಯ್ತಲ್ಲ ಒಂದು ಹರ್ಮಿಟನ್ನು, ಒಬ್ಬ ಸನ್ಯಾಸಿಯನ್ನು ನಾನು ಭೇಟಾಗಬೇಕು, ಅವರ ಒಂದು ಉಪದೇಶವನ್ನು ತೆಗೆದುಕೊಳ್ಬೇಕು, ಅವರ ಒಂದು ಏನು ಹೇಳ್ತಾರಲ್ಲ ಆ ರೀತಿಯಾಗಿ ನಾನು ಮಾಡಬೇಕು. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹೀಸ್ ವಿಸ್ಡಮ್, ಅವರು ತಮ್ಮ ಒಂದು ಜಾಣತನಕ್ಕೆ ಏನಾಗಿರ್ತಾರೆ, ತುಂಬ ಜಾಣರಾಗಿರ್ತಾರೆ, ಅದಕ್ಕಾಗಿ ನಾನು ಏನು ಮಾಡಬೇಕು, ಅವರನ್ನು ಭೇಟಿಯಾಗಬೇಕು ಅಂತ ಹೇಳ್ತಾರೆ. ದ ಕಿಂಗ್ ಪುಟ್ ಆನ್ ಆರ್ಡಿನರಿ ಕ್ಲಾತ್ಸ್ ಆ್ಯಂಡ್ ವೆಂಟ್ ಟು ಮೀಟ್ ದ ಹರ್ಮಿಟ್. ರಾಜ ಹಾಗಿದ್ರೆ ಏನು ಮಾಡ್ತಾರೆ, ಇವಾಗ ಒಂದು ಆರ್ಡಿನರಿ ಕ್ಲಾತ್ಸ್
ಅಂದರೆ ಸಾದಾ ಜನರು ಹಾಕ್ತಾರಲ್ಲ ಆ ರೀತಿಯಾಗಿ ಸಾಮಾನ್ಯ ಒಂದು ಬಟ್ಟೆಯನ್ನು ಧರಿಸಿಕೊಂಡು ಹರ್ಮಿಟನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಬಿಫೋರ್ ಹಿ ರೀಚ್ಡ್ ದ ಹರ್ಮಿಟ್ಸ್ ಹಟ್ ದ ಕಿಂಗ್ ಲೆಫ್ಟ್ ಹೀಸ್ ಹಾರ್ಸ್ ವಿತ್ ಹೀಸ್ ಬಾಡಿಗಾರ್ಡ್ ಆ್ಯಂಡ್ ವೆಂಟ್ ಅಲೋನ್. ರಾಜ ಏನು ಮಾಡ್ತಾನೆ, ಆ ಹರ್ಮಿಟನ ಹಟ್ ಅಂದರೆ ಒಂದು ಗುಡಿಸಲಿನ ಸಮೀಪಕ್ಕೆ ಬಂದಾಗ ರಾಜ ಏನು ಮಾಡ್ತಾನೆ, ತನ್ನ ಹಾರ್ಸನ್ನೇ ಮತ್ತು ಬಾಡಿಗಾರ್ಡ್ ಅವನ ಒಂದು ಸೇವಕ ಇರ್ತಾರಲ್ಲ ಅವರನ್ನು ಏನು ಮಾಡ್ತಾರೆ, ದೂರ ಅಲ್ಲೇ ಬಿಟ್ಬಿಟ್ಟು ಹಿ ವೆಂಟ್ ಅಲೋನ್, ಒಬ್ಬನೇ ಅಲ್ಲಿ ಹೋಗ್ತಾನೆ. ಆ್ಯಸ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್ ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್ ಇನ್ ಫ್ರಂಟ್ ಆಫ್ ಹಿಸ್ ಹಟ್. ಹಿ ಗ್ರೀಟೆಡ್ ದ ಕಿಂಗ್ ಆ್ಯಂಡ್ ಕಂಟಿನ್ಯೂ ಡಿಗ್ಗಿಂಗ್. ಯಾವಾಗ ರಾಜ ಹರ್ಮಿಟನ ಒಂದು ಹಟ್ ಸಮೀಪ, ಆ ಸನ್ಯಾಸಿಯ ಒಂದು ಗುಡಿಸಲಿನ ಸಮೀಪಕ್ಕೆ ಬರ್ತಾರೆ, ಆವಾಗ ಹರ್ಮಿಟನ್ನು ನೋಡ್ತಾರೆ. ಹಿ ಸಾ ದ ಹರ್ಮಿಟನ್ನು ನೋಡ್ತಾರೆ. ಹರ್ಮಿಟ್ ಅಂದರೆ ಸನ್ಯಾಸಿ. ಅವ್ರೇನು ಮಾಡ್ತಿರ್ತಾರೆ, ಒಂದು ತನ್ನ ಗುಡಿಸಲಿನ ಎದುರಿನಲ್ಲಿ ಒಂದು ಡಿಗ್ ಮಾಡ್ತಿರ್ತಾರೆ, ನೆಲವನ್ನು ಕೆತ್ತುತ್ತಿರ್ತಾರೆ, ಒಂದು ಅಗಿಯನ್ನು ತೋಡ್ತಿರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಆ ಸನ್ಯಾಸಿ ಅವನನ್ನು ಸ್ವಾಗತಿಸ್ತಾರೆ, ವೆಲ್ಕಮ್ ಮಾಡ್ತಾರೆ, ಮತ್ತು ತನ್ನ ಕೆಲಸವನ್ನು ತಾನೇ ಕಂಟಿನ್ಯೂ ಮಾಡ್ತಾರೆ, ಮುಂದೆ ಸಾಗ್ತಿರ್ತಾರೆ. ಅಂದರೆ ಆ ಡಿಗ್ಗಿಂಗ್ ವರ್ಕನ್ನು ಕಂಟಿನ್ಯೂ ಇಟ್ಕೊಳ್ತಾರೆ. ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಆ್ಯಂಡ್ ಸೈಡ್. ರಾಜ ಏನು ಮಾಡ್ತಾರೆ, ಮತ್ತೆ ಫಾರ್ವರ್ಡ್ ಹರ್ಮಿಟನ್ ಮುಂದೆ ಹೋಗಿ ಹೇಳ್ತಾರೆ, ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿಟ್ ಟು ಆಸ್ಕ್ ಯು ಟು ಆನ್ಸರ್ 3 questions. ಆ್ಯಂಡ್ ಹಿ ರಿಪೀಟೆಡ್ ದ ಕ್ವೆಶನ್ಸ್. ನಾನು ನಿಮ್ಮ ಹತ್ರ ಯಾವುದಕ್ಕೆ ಬಂದಿದ್ದೇನೆಂದರೆ, ವೈಸ್ ಹರ್ಮಿಟ್ ಅವರೇ, ಜಾಣ ಒಂದು ಸನ್ಯಾಸಿಯೇ, ನಾನು ನಿಮ್ಮ ಹತ್ರ ಯಾಕೆ ಬಂದಿದ್ದೀನಿ ಅಂತಂದರೆ, ನನಗೆ 3 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಆ್ಯಂಡ್ ಆ ಒಂದು ಪ್ರಶ್ನೆಗಳನ್ನು ಅವರು ಪದೇ ಪದೇ ರಿಪೀಟ್ ಮಾಡ್ತಾರೆ ರಾಜ. ಹಿ ರಿಪೀಟೆಡ್ ದ ಕ್ವೆಶನ್ಸ್, ದಟ್ ಈಸ್ 3 questions ಹಿ ಹ್ಯಾಸ್ ಇನ್ ಹೀಸ್ ಮೈಂಡ್. ಆ 3 ಪ್ರಶ್ನೆಗಳು ಏನಿರ್ತಾವಲ್ಲ ಆತನ ತಲೆಯಲ್ಲಿ, ಆ 3 ಪ್ರಶ್ನೆಗಳನ್ನು ಆತ ಏನು ಮಾಡ್ತಾರೆ, ರಿಪೀಟ್ ಮಾಡ್ತಾರೆ. ದ ಹರ್ಮಿಟ್ ಲಿಸನ್ ಟು ದ ಕಿಂಗ್ ಬಟ್ ಡಿಡ್ ನಾಟ್ ಸ್ಪೀಕ್. ರಾಜ ಆ 3 ಪ್ರಶ್ನೆಗಳನ್ನು ಕೇಳ್ತಾರೆ, ಬಟ್ ಏನನ್ನೂ ಉತ್ತರಿಸೋದಿಲ್ಲ. ಯು ಆರ್ ಟಯರ್ಡ್ ಸೆಡ್ ದ ಕಿಂಗ್. ರಾಜ ಹೇಳ್ತಾರೆ, ನೀನು ತುಂಬ ಆಯಾಸಪಟ್ಟಿದೀಯಾ, ತುಂಬ ಟಯರ್ಡ್ ಆಗಿದೆ ನಿನಗೆ. ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ನನಗೆ ಆ ಒಂದು ಸ್ಪೇಡನ್ನು ಅಂದರೆ ಸಲಿಕೆಯನ್ನು, ಆ ಒಂದು ಏನು ಅಗಿಯನ್ನು ತೊಡ್ತಿರ್ತಾರಲ್ಲ ಅದಕ್ಕಾಗಿ ಆ ಒಂದು ಸಲಿಕೆಯನ್ನು ನನ್ನ ಕಡೆ ಕೊಡು. ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ನಾನು ನಿನ್ನ ಸ್ಥಾನದಲ್ಲಿ ನಾನೇನು ಮಾಡ್ತೀನಿ, ಆ ಒಂದು ಅಗಿ ತೋಡುವ ಕೆಲಸವನ್ನು ನಾನು ಮಾಡ್ತೀನಿ ಅಂಥೇಳಿ ಆ ಒಂದು ರಾಜ ಹೇಳ್ತಾರೆ. ಥ್ಯಾಂಕ್ಸ್ ಸೆಡ್ ದ ಹರ್ಮಿಟ್ ಗಿವಿಂಗ್ ದ ಕಿಂಗ್ ಹಿಸ್ ಸ್ಪೇಡ್. ಆ ಒಂದು ರಾಜರಿಗೆ ಏನು ಮಾಡ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತಾರೆ ಹರ್ಮಿಟ್, ಜಸ್ಟ್ ಧನ್ಯವಾದಗಳು. ಆ ಒಂದು ಸ್ಪೇಡನ್ನು ಅವ್ರ ಕಡೆ ಕೊಡ್ತಾರೆ, ಧನ್ಯವಾದ ಹೇಳಿಬಿಡ್ತಾರೆ. ವೆನ್ ದ ಕಿಂಗ್ ಹ್ಯಾಡ್ ಡಗ್ 2 beds. ರಾಜ 2 ಒಂದು ಅಗಿಗಳನ್ನು ತೆಗಿತಾರೆ, ಡಗ್ ಅಗಿಯನ್ನು ತೆಗಿತಾರೆ. ಹಿ ಸ್ಟಾಪ್ಡ್ ಆ್ಯಂಡ್ ರಿಪೀಟೆಡ್ ಹಿಸ್ ಕ್ವೆಶನ್ಸ್. ನಂತರ ಅಲ್ಲಿಗೆ ಆತನು ತನ್ನ ಕೆಲಸವನ್ನು ನಿಲ್ಲಿಸಿ ಮತ್ತೆ ಆ 3 ಪ್ರಶ್ನೆಗಳನ್ನು ರಿಪೀಟ್ ಮಾಡ್ತಾರೆ. ದ ಹರ್ಮಿಟ್ ಗೇವ್ ನೋ ಆನ್ಸರ್. ಇವಾಗ ಕೂಡ ಒಂದು ಸನ್ಯಾಸಿ ಯಾವುದೇ ಉತ್ತರವನ್ನು ಕೊಡೋದೇ ಇಲ್ಲ. ಹಾಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವಿಲ್ಲಿ ಏನು ಮಾಡೋಣ ಅಂತಂದರೆ, ಇಲ್ಲಿ ಹಲವಾರು ನಿಮಗೆ ಪ್ರೆಸೆಂಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳು ಸಾಕಷ್ಟು ಬಂದಿದ್ದಾವೆ ಇದರಲ್ಲಿ. ಅವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಇಲ್ಲಿ ಕಮ್, ಕೇಮ್, ಕಮ್ ಅಂದರೆ ಬಾ, ಕಮ್ ಅಂದರೆ ಬಾ, ಹೌದಾ. ಇದ್ರ ಪಾಸ್ಟ್ ಫಾರ್ಮ್ ಏನಾಗುತ್ತೆ, V2 ವರ್ಬ್ ಅಂತೀವಿ ನಾವು, V1 V2 V3. ಕಮ್ ಅನ್ನೋದು V1 ವರ್ಬು, ಕೇಮ್ ಅನ್ನೋದು V2 ವರ್ಬು, ಮತ್ತು ಕಮ್ ಅನ್ನೋದು V3 ಪಾಸ್ಟ್ ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ನೋ, ನ್ಯೂ, ನೋನ್. ಇಲ್ಲೇ ನೋಡ್ರಿ, KNOW ನೋ, KNEW ನ್ಯೂ, KNOWN ನೋನ್. ಹಾಗಿದ್ರೆ ಇಲ್ಲಿ ನಾವು ಇನ್ನೊಂದನ್ನು ತಿಳ್ಕೊಬೇಕಿಲ್ಲಿ, ನೋ ಅನ್ನೋದ್ರ ಪಾಸ್ಟ್ ಟೆನ್ಸ್ ಏನು ನ್ಯೂ ಇದೆಯಲ್ಲ ಅದು KNEW ಮತ್ತು NEW ನ್ಯೂ, ಇವೆರಡು ಸೇಮ್ ಇದ್ದಾವೆ. ಹಾಗಿದ್ರೆ ಇಂಥ ಒಂದು ಶಬ್ದಗಳಿಗೆ ನಾವೇನಂತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ನ್ಯೂ ಇಟ್ ಮೀನ್ಸ್ ದ ಪ್ರೊನೌನ್ಸಿಯೇಷನ್ ಈಸ್ ಸೇಮ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ ಇಫ್ ದೇ ಆರ್ ಡಿಫ್ರೆಂಟ್ ಮೀನ್ಸ್ ದೇ ಆರ್ ನೋನ್ ಆ್ಯಸ್ ಹೋಮೋಫೋನ್ಸ್. ಎಲ್ಲಿ ಸ್ಪೆಲ್ಲಿಂಗ್ಗಳು ಬೇರೆ ಬೇರೆಯಾಗಿದ್ದು, ಮೀನಿಂಗ್ಗಳು ಬೇರೆ ಬೇರೆಯಾಗಿದ್ದು, ಒಂದೇ ಅರ್ಥವನ್ನು ಅಂದರೆ ಉಚ್ಚಾರ ಒಂದೇ ಆಗಿದ್ದರೆ ಅಂಥವುಗಳಿಗೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಐ ನ್ಯೂ ಹರ್ ವೆರಿ ವೆಲ್. ಮೈ ಸನ್ ಓರ್ ನ್ಯೂ ಡ್ರೆಸ್ ಟುಡೇ. ಇಲ್ಲಿ
ಮತ್ತು ನಾವು ವರ್ಬ್ಗಳನ್ನು ನೋಡಬೇಕು ಅಂದರೆ ಸೆಂಡ್, ಸೆಂಟ್, ಸೆಂಟ್. ಹೌದಾ? ಇನ್ನು ಸಮ್, SUM ಸಮ್ ಅಂದರೆ ಮೊತ್ತ ಅಥವಾ ಒಟ್ಟು ಅಂತಾಗುತ್ತೆ. SOME ಸಮ್ ಅಂತಂದರೆ ಕೆಲವು ಅಂತಾಗುತ್ತೆ. ಫಾರ್ ಎಕ್ಸಾಂಪಲ್, ದ ಸಮ್ ವಾಸ್ ವೆರಿ ಲಾರ್ಜ್. ಅಥವಾ ನಾವು ಇನ್ನೊಂದು ಹೇಳ್ಬೋದು, ದ ಕಿಂಗ್ ಗೇವ್ ಅ ಲಾರ್ಜ್ ಸಮ್ ಅಂತ ಹೇಳ್ಬೋದು. ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಇಲ್ಲೇ ನೋಡ್ರಿ, ಸಮ್ ಅನ್ನೋದು ಯಾವ ರೀತಿಯಾಗಿ ಉಚ್ಚರಿಸಲ್ಪಡ್ತದ ಮತ್ತು ಯಾವ ರೀತಿಯಾಗಿ ಅದನ್ನು ನಾವು ವಾಕ್ಯದಲ್ಲಿ ಬಳಸ್ಬೋದು ಅಂತ ತಿಳ್ಕೊಬೋದು. ಅದೇ ರೀತಿಯಾಗಿ ಚೂಸ್, ಚೋಸ್, ಚೋಸನ್, ಡಿಸೈಡ್, ಡಿಸೈಡೆಡ್, ಡಿಸೈಡೆಡ್. ಈಗ ಮತ್ತೊಂದು ನಾವು ಹೇಳಬೇಕು ಅಂದರೆ ಮೀಟ್, ಮೀಟ್, MEET ಮೀಟ್ ಅಂದರೆ ಭೇಟಿಯಾಗೋದು. MEAT ಮೀಟ್ ಅಂತಂದರೆ ಏನಾಗುತ್ತೆ? ಮಾಂಸ ಅಂತ ಆಗುತ್ತೆ. ಇವು ಕೂಡ ಹೋಮೋಫೋನ್ಸ್. ಐ ಮೀಟ್ ಮೈ ಫ್ರೆಂಡ್ ಟುಡೇ. ಹೌದಾ? ಐ ಡೋಂಟ್ ಲೈಕ್ ಮೀಟ್. ಹೌದಾ? ಮೀಟ್ ಅಂದರೆ ಇಲ್ಲಿ ಹೋಮೋಫೋನ್ಸು ಆಗುತ್ತೆ. ಈಗ ಇದೇ ರೀತಿಯಾಗಿ ನಿಮಗೆ ಹಲವಾರು ಈ ಒಂದು ಪಾಠದಲ್ಲಿ ಏನು ಬಂದಿದ್ದಾವಂತಂದರೆ ಆ್ಯಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಕೂಡ ಬಂದಿದ್ದಾವೆ. ಹಾಗಿದ್ರೆ ಇಲ್ಲಿ ಅದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ದ ಕಿಂಗ್ ಸೆಂಟ್ ಮೆಸೆಂಜರ್ಸ್. ರಾಜನು ಮೆಸೆಂಜರ್ಗಳನ್ನು ಕಳಿಸಿದರು. ಹಾಗಿದ್ರೆ ಈ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು? ದ ಕಿಂಗ್ ಅನ್ನೋದು ಸಬ್ಜೆಕ್ಟು, ಸೆಂಟ್ ಅನ್ನೋದು ವರ್ಬು, ಮೆಸೆಂಜರ್ಸ್ ಅನ್ನೋದು ಆಬ್ಜೆಕ್ಟು. ದ ಕಿಂಗ್ ಸೆಂಟ್ ಮೆಸೆಂಜರ್ಸ್. ನಾವು ಯಾವಾಗಿದ್ರೂ ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡುವಾಗೆ ಸಬ್ಜೆಕ್ಟು ಆಬ್ಜೆಕ್ಟದ ಸ್ಥಾನಕ್ಕೆ ಬರುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟದ ಸ್ಥಾನಕ್ಕೆ ಬರುತ್ತೆ. ವೇರ್ ಆ್ಯಸ್ ವರ್ಬ್ ರಿಮೇನ್ಸ್ ಇನ್ ದ ಸೇಮ್ ಪ್ಲೇಸ್ ಬಟ್ ಸರ್ಟನ್ ಚೇಂಜಸ್ ಆರ್ ಟು ಬಿ ಕನ್ಸಿಡರ್ಡ್ ದೇರ್. ಬಿಫೋರ್ ದ ಆಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್ ವಿ ಹ್ಯಾವ್ ಟು ಆ್ಯಡ್ ಬೈ ಅನ್ನೋದನ್ನು ನಾವು ಆಬ್ಜೆಕ್ಟಿನ ಮೊದಲು ಸೇರಿಸಬೇಕಾಗತ್ತೆ. ಅದೇ ರೀತಿಯಾಗಿ ವರ್ಬ್ ಯಾವುದಿದೆಯಲ್ಲ ಅದರ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲೇ ತೆಗೆದುಕೊಂಡು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಮೆಸೆಂಜರ್ಸ್ ವರ್ ಸೆಂಟ್ ಬೈ ದ ಕಿಂಗ್ ಅಂತಾಗುತ್ತೆ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ದೇ ಆನ್ಸರ್ಡ್ ಹೀಸ್ ಕ್ವೆಶನ್ಸ್. ಹೀಸ್ ಕ್ವೆಶನ್ಸ್ ವರ್ ಆನ್ಸರ್ಡ್ ಬೈ ದೆಮ್. ಹಾಗಿದ್ರೆ ದೇ ಅನ್ನೋದೇನಿದೆ? ಸಬ್ಜೆಕ್ಟ್ ಇದೆ. ಆನ್ಸರ್ಡ್ ಅನ್ನೋದು ವರ್ಬ್, ಇದು ಕೂಡ V2 ವರ್ಬ್ ಆಗಿದೆ, ಅಂದರೆ ಪಾಸ್ಟ್ ಟೆನ್ಸದು. ನಂತರ ಹೀಸ್ ಕ್ವೆಶನ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಅದು ಕೂಡ ಏನಾಗುತ್ತೆ? ಹೀಸ್ ಕ್ವೆಶನ್ಸ್ ವರ್ ಆನ್ಸರ್ಡ್ ಬೈ ದೆಮ್ ಅಂತ ಆಗುತ್ತೆ. ಅದೇ ರೀತಿಯಾಗಿ ಮತ್ತು ನಾವು ಹಲವಾರು ಪ್ರಶ್ನೆಗಳನ್ನು ಹಲವಾರು ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ಇಲ್ಲಿ ನಾವು ನೋಡ್ಬೋದು. ಎಕ್ಸಾಂಪಲ್ ನೋಡಿ, ಇಲ್ಲಿ ಹಿ ರಿಪೀಟೆಡ್ ದ ಕ್ವೆಶನ್ಸ್. He repeated the questions. The questions were repeated by him. ಅದೇ ರೀತಿಯಾಗಿ ದ ಹರ್ಮಿಟ್ ಗೇವ್ ನೋ ಆನ್ಸರ್. ಇಲ್ಲೇ ದ ಹರ್ಮಿಟ್ ಅನ್ನೋದು ವರ್ಬು, ನಂತರ ಇಲ್ಲೇ ಗೇವ್ ಅನ್ನೋದು ವರ್ಬು, ಹರ್ಮಿಟ್ ಅನ್ನೋದು ನೌನು, ಗೇವ್ ಅನ್ನೋದು ವರ್ಬು, ನೋ ಆನ್ಸರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ನೋ ಆನ್ಸರ್ ವಾಸ್ ಗಿವನ್ ಬೈ ದ ಹರ್ಮಿಟ್ ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಆ್ಯಕ್ಟಿವ್ ಟು ಪ್ಯಾಸಿವ್ ಆಗಿ ಇಲ್ಲೇ ಬದಲಾಯಿಸಬೇಕಾಗತ್ತೆ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಈ ಒಂದು ಪಾಠದಲ್ಲಿ ಹಲವಾರು ಕೊಲೊಕೇಟಿವ್ ವರ್ಡ್ಸ್ಗಳು ಕೂಡ ಬಂದಿದ್ದಾವೆ. ಅಂಥದ್ರಲ್ಲಿ ಒಂದು ನಾವು ಹೇಳಬೇಕು ಅಂತಂದರೆ ಟೈಮ್ ಟೇಬಲ್. ಹೌದಾ? ಇದು ಕೊಲೊಕೇಟಿವ್ ವರ್ಡ್ ಆಗುತ್ತೆ. ಇನ್ನು ಅಪೋಸಿಟ್ ವರ್ಡ್ಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಇಲ್ಲಿ ಪಾಸಿಬಲ್, ಇಂಪಾಸಿಬಲ್. ಹೌದಾ? ನೆಸೆಸರಿ, ಅನ್ನೆಸೆಸರಿ, ಮತ್ತು ಪ್ರಾಪರ್, ಇಂಪ್ರಾಪರ್, ಆರ್ಡರ್, ಡಿಸ್ಆರ್ಡರ್, ರೈಟ್, ರಾಂಗ್, ಡಿಫ್ರೆಂಟ್, ಸೇಮ್, ಆರ್ಡಿನರಿ, ಎಕ್ಸ್ಟ್ರಾಆರ್ಡಿನರಿ. ಹೌದಾ? ಈ ರೀತಿಯಾಗಿ ನಮ್ಗೆ ಏನಿದಾವೆ ಇಲ್ಲಿ ಒಂದು ಅಪೋಸಿಟ್ ವರ್ಡ್ಸ್ಗಳು ಕೂಡ ಕೆಲವೊಂದು ಪ್ರಿಫಿಕ್ಸ್ ಹಾಕಿ ಮತ್ತು ಕೆಲವೊಂದು ವಿತೌಟ್ ಪ್ರಿಫಿಕ್ಸ್ ಆಲ್ಸೋ ವಿ ಕ್ಯಾನ್ ಮೇಕ್ ದೆಮ್ ಆ್ಯಸ್ ಎಂಟೋನಿಮ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಪಾಠದಲ್ಲಿ ಮಕ್ಕಳೇ ನೀವೆಲ್ಲ ಆಯ್ತಲ್ಲ ಕನ್ನಡದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇದರಲ್ಲಿ ಬರ್ತಕ್ಕಂತಹ ಹಲವಾರು ನೀವು ಗ್ರಾಮರ್ ಪಾಯಿಂಟ್ಸ್ಗಳನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ಇದರ ಮುಂದಿನ ಪಾರ್ಟನ್ನು
ನೋಡ್ತೀರಿ. ಓಕೆ, ಅಲ್ಲಿವರೆಗೆ ನೀವು ಇಲ್ಲಿ ಕೊಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ಅದ್ರ ಕೆಳಗೆ ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಅಂತಿದೆಯಲ್ಲ ಅವುಗಳನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಓಕೆನಾ? ಬಾಯ್. ಥ್ಯಾಂಕ್ ಯು.